ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ಒಂದು ಪಾಪ್ ಮೆಸೇಜ್ ಯಾಕೆ ಬರ್ತಿದೆ, ಇಲ್ಲಿ ಏನು ಕ್ಲಿಕ್ ಮಾಡಬೇಕು, ಡಿಸ್ಮಿಸ್ ಕ್ಲಿಕ್ ಮಾಡಬೇಕು ಅಥವಾ ಸ್ಟಾರ್ಟೆಡ್ ಅಂತಿದೆಯಲ್ಲ, ಗೆಟ್ ಸ್ಟಾರ್ಟೆಡ್ ಅದನ್ನ ಕ್ಲಿಕ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಏನಿದೆ ಇದರಲ್ಲಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಂದು ಇನ್ನೊಂದು ಚಾನಲ್ ಇದೆ, ನಿಮ್ಗೆ ಗೊತ್ತಿರುತ್ತೆ, ನಾನು ಫಾಲೋ ಮಾಡಿದರೆ ಆ ಚಾನಲ್ನಲ್ಲಿ ಕೂಡ ಇದೇ ಬಂದಿತ್ತು. ಯಾರ್ದಾರು ಯೂಟ್ಯೂಬ್ ಚಾನಲ್ ಇರುತ್ತೆ ಅವ್ರಿಗೆ ಬಂದಿರುತ್ತೆ, ಯೂಟ್ಯೂಬ್ ಚಾನಲ್ ಇರಲಿಲ್ಲ ಅಂದರೆ ಅವ್ರಿಗೆ ಬರಲ್ಲ. ಫ್ರೆಂಡ್ಸ್, ಇದು ಓನ್ಲಿ ಕ್ರಿಯೇಟರ್ಸ್ಗೆ ಅಷ್ಟೇ ಬರೋದು, ಅಂದರೆ ಯೂಟ್ಯೂಬರ್ಗೆ ಅಷ್ಟೇ ಬರೋದು. ಇದು ಒಂದು ಸರ್ವೆ ಇದೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರೆ ಕ್ವಿಕ್ ಸರ್ವೆ ಅಂತಿದೆ. ಇದರಲ್ಲಿ ಯೂಟ್ಯೂಬ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ, ಅಂದರೆ 𝗴𝗿𝗍 ಬಗ್ಗೆ ಮತ್ತು ಯೂಟ್ಯೂಬ್ ಬಗ್ಗೆ ಬೇರೆ ಬೇರೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ನಾನು ಇನ್ನೊಂದು ಚಾನಲ್ ಇದೆಯಲ್ಲ ಅದರಲ್ಲಿ ಕೂಡ ಬಂದಿತ್ತಲ್ಲ, ಅದನ್ನು ನಾನು ಗೆಟ್ ಸ್ಟಾರ್ಟೆಡ್ ಅಂತೇಳಿ ಕ್ಲಿಕ್ ಮಾಡಿ ಆ ಸರ್ವೆನ ನಾನು ಕಂಪ್ಲೀಟ್ ಮಾಡಿದೆ. ಅದರ ಏನೇನು ಕೇಳ್ತಾರೆ ಅಂತಂದರೆ ಯೂಟ್ಯೂಬ್ ರಿಲೇಟೆಡ್, ಯೂಟ್ಯೂಬಿಂದ ದುಡ್ಡು ಮಾಡ್ತಿರಲ್ಲ, ಹೇಗಿದೆ, ಚೆನ್ನಾಗಿದೆಯಾ, ಜಾಸ್ತಿ ದುಡ್ಡು ಮಾಡ್ತೀರಾ, ನೀವು ಎಂಜಾಯ್ ಮಾಡ್ತಾಯಿದ್ದೀರಾ ಯೂಟ್ಯೂಬ್ನ, ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ, ಅಂದರೆ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ಥರ ಇರುತ್ತೆ ಎಕ್ಸಾಮ್ನಲ್ಲಿ ಆ ಥರ ಇರುತ್ತೆ. ಒಂದು ಕ್ವಶನ್ ಇರುತ್ತೆ, ಕೆಳಗಡೆ 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯೂಟ್ಯೂಬಿಂದ ಚೆನ್ನಾಗಿ ಅರ್ನ್ ಮಾಡ್ತಾಯಿದ್ದೀರಾ ಅಂತೇಳಿ ಅಲ್ಲಿ ಕೇಳಿದರೆ ಜಾಸ್ತಿ ಅರ್ನ್ ಮಾಡ್ತಾಯಿದ್ದೀರಾ, ಸ್ವಲ್ಪ ಅರ್ನ್ ಮಾಡ್ತಾಯಿದ್ದೀರಾ, ಅರ್ನ್ ಮಾಡ್ತಾ ಇಲ್ಲ, ಈ ಥರ 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಕ್ಲಿಕ್ ಮಾಡಬೇಕು. ಅದೇ ರೀತಿ 𝗴𝗿𝗍 ರಿಲೇಟೆಡ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ಕ್ವಶನ್ಸ್ ಇರುತ್ತೆ, ಅದರಲ್ಲಿ ನೀವು ಆನ್ಸರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ಜಾಸ್ತಿ ಟೈಮ್ ತೊಗೊಳುತ್ತೆ. ನಿಮಗೆ ಜಾಸ್ತಿ ಟೈಮ್ ಇತ್ತು, ಫ್ರೀ ಆಗಿದ್ದರೆ ನೀವು ಸ್ವಲ್ಪ ಏನಾದರೂ ನಾಲೆಜ್ ಸಿಗುತ್ತೆ ಈ ಒಂದು ಸರ್ವೆದಿಂದ ನಿಮಗೆ ಅಂತಂದರೆ ನೀವು ಗೆಟ್ ಸ್ಟಾರ್ಟೆಡ್ ಅಂತೇಳಿ ಕ್ಲಿಕ್ ಮಾಡಿ ಅದರಲ್ಲಿ ಕೇಳೋ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ನಿಮಗೂ ಸ್ವಲ್ಪ ನಾಲೆಜ್ ಸಿಗುತ್ತೆ ಅದ್ರ ರಿಲೇಟೆಡ್, ಯೂಟ್ಯೂಬ್ ರಿಲೇಟೆಡ್ ಏನೇನು ಕ್ವಶನ್ಸ್ ಕೇಳ್ತಾರೆ. ಇದು ಎದಕ್ಕೆ ಕೇಳ್ತಾರೆ ಅಂತ ಅಂದರೆ ಯೂಟ್ಯೂಬ್ನಲ್ಲಿ ಏನಾದರೂ ಚೇಂಜಸ್ ತರಬೇಕು ಅಂದ್ಕೊಂಡಿರ್ತಾರೆ. ಅಂದರೆ ಈಗ ಸರ್ವೆ ಮಾಡಿದ ತಕ್ಷಣ ಎಲ್ರಿಗೂ ಅವ್ರವ್ರ ಒಪಿನಿಯನ್ ಇರುತ್ತೆ, ಆ ಒಪಿನಿಯನ್ನಲ್ಲಿ ಎಲ್ರಿಗೂ ಏನು ಕಾಮನ್ ಇರುತ್ತೆ, ಆ ಒಂದು ಫೀಚರ್ ಇರುತ್ತಲ್ಲ ಅದನ್ನು ಇನ್ನೂ ಇಂಪ್ರೂವ್ ಮಾಡ್ತಾರೆ. ಈಗ ಹೊಸ ಫೀಚರ್ ಬಂದಿದೆ, ಈ ಶಾರ್ಟ್ಸ್ಗೆ ಆ್ಯಡ್ಸ್ ಬರುತ್ತೆ, ರೆವೆನ್ಯೂ ಆಗುತ್ತೆ, ಅದರ ರಿಲೇಟೆಡ್ ಕ್ವಶನ್ಸ್ ಕೂಡ ಇತ್ತು. ಶಾರ್ಟ್ಸಿಂದ ರೆವೆನ್ಯೂ ಬರ್ತಾ ಇದೆ, ಅದು ಹೇಗೆ, ಚೆನ್ನಾಗಿ ಅನಿಸ್ತಾ ಇದೆಯಾ, ಸ್ಯಾಟಿಸ್ಫಿಕೇಷನ್ ಇದೆಯಾ, ಆ ಥರ ಎಲ್ಲ ಕ್ವಶನ್ಸ್ ಇತ್ತು. ಆ ಥರ ಹೊಸ ಹೊಸ ಫೀಚರ್ಸ್ ರಿಲೇಟೆಡ್ ಮತ್ತು ಬೇರೆ ಬೇರೆ ಫೀಚರ್ಸ್ ಇರುತ್ತೆ, ಟೂಲ್ಸ್ ಇರುತ್ತೆ, ಅದರ ರಿಲೇಟೆಡ್ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ಭಾಳಷ್ಟು ಜನ ಯಾರ್ಯಾರು ಆನ್ಸರ್ ಮಾಡ್ತಾರೆ, ಅದರಲ್ಲಿ ಚೆನ್ನಾಗಿರೋ ಒಂದು ಫೀಚರ್ ಚೆನ್ನಾಗಿ ಇತ್ತು ಅಂತಂದರೆ ಎಲ್ಲರೂ ಕಾಮನಾಗಿ ಏನು ಆನ್ಸರ್ ಮಾಡ್ತಾರೆ ಅದ್ರ ರಿಲೇಟೆಡ್ ಅದರ ಪ್ರಕಾರ ಮುಂದಿನ ಸ್ಟೆಪ್ ತೊಗೋತಾರೆ, ಇಂಪ್ರೂವ್ಮೆಂಟ್ ಮಾಡ್ತಾರೆ ಯೂಟ್ಯೂಬ್ನಲ್ಲಿ. ಈ ಥರ ಒಂದು ಸರ್ವೆ ಇರುತ್ತೆ ಫ್ರೆಂಡ್ಸ್. ನಿಮಗೆ ಟೈಮ್ ಇತ್ತು, ಏನಾದರೂ ಇದ್ರ ರಿಲೇಟೆಡ್ ನಾಲೆಜ್ ಬೇಕಿತ್ತು ಯೂಟ್ಯೂಬ್ ರಿಲೇಟೆಡ್ ಅಂತಂದರೆ ಗೆಟ್ ಸ್ಟಾರ್ಟೆಡ್ ಅಂತೇಳಿ ಕ್ಲಿಕ್ ಮಾಡಿ ಅದರಲ್ಲಿ ಕೇಳೋ ಒಂದು ಕ್ವಶನ್ಸ್ಗೆ ನೀವು ಆಪ್ಷನ್ ಇರುತ್ತೆ, ಅದನ್ನು ಆಪ್ಷನಲ್ಲಿ ಯಾವುದಾದ್ರೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿ ಆನ್ಸರ್ನ ಮಾಡ್ಬೋದು ಫ್ರೆಂಡ್ಸ್. ನಿಯರ್ಲಿ 30 to 50 ಕ್ವಶನ್ಸ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾನು ಕ್ಲಿಕ್ ಮಾಡಿ ಆನ್ಸರ್ ಮಾಡಿದೆ. 30 to 50 ಕ್ವಶನ್ಸ್ ಇರುತ್ತೆ. 15 to 20 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಈ ಒಂದು ಸರ್ವೆನ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ, ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು ಇದನ್ನು ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿ ಆನ್ಸರ್ಸ್ ಮಾಡಿ ಕಂಪ್ಲೀಟ್ ಮಾಡ್ಬೋದು. ನಾನು ಇನ್ನೊಂದು ಚಾನಲಲ್ಲಿ ಕಂಪ್ಲೀಟ್ ಮಾಡಿದಾದ್ಮೇಲೆ ಲಾಸ್ಟ್ಗೆ ಈ ಥರ ಬಂತು, ವಿ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಸ್ಪೆಂಟ್ ಟೇಕಿಂಗ್ ದಿಸ್ ಸರ್ವೆ ಅಂತೇಳಿ ಬಂತು. ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್. ನಾವೇನೇನು ಆನ್ಸರ್ ಮಾಡಿರ್ತೀವಿ ಅದೆಲ್ಲ ರೆಕಾರ್ಡ್ ಆಗಿದೆ ಅಂತೇಳಿ ಅವ್ರು ಹೇಳ್ತಂದರೆ, ಮುಂದೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಿತ್ತು ಅಂತಂದರೆ ಈ ಒಂದು ಸರ್ವೆದಿಂದ ಇಂಪ್ರೂವ್ ಮಾಡ್ತಾರೆ ಫ್ರೆಂಡ್ಸ್. ನಿಮಗೆ ಇಷ್ಟ ಇತ್ತು ಅಂತಂದರೆ ನೀವು ಈ ಸರ್ವೆನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಸರ್ವೆನ ಮಾಡ್ಬೋದು, ಕಂಪ್ಲೀಟ್ ಮಾಡ್ಬೋದು, ಫಿಲಪ್ ಮಾಡಿ. ಇಷ್ಟಿದೆ ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇನೆ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.